ಐ ಲವ್ ಯು. ಐ ಲವ್ ಯು ದ ಮೋಸ್ಟ್. ಎಲ್ಲರೂ ಯಾಕೆ ಸುಮ್ಮನಿದ್ದೀರಾ? ದೇವಸ್ಥಾನದಲ್ಲಿ ಮಾತಾಡಲ್ವಲ್ಲ ಅದಕ್ಕೆ. ಥ್ಯಾಂಕ್ ಗಾಡ್ ನಾವು ದೇವಸ್ಥಾನದಲ್ಲಿದ್ದೀವಿ. ವನರಾಜ್ ಅಂಕಲ್ ಬಂದಿಲ್ವಾ? ಯಾಕೆ ಮಿಸ್ ಮಾಡ್ಕೋತಿದ್ಯಾ ನೀನು? ಅಲ್ಲಿ ಅನುಜ್ ಕೂತ್ಕೊಳ್ಳಿ, ಮತ್ತೆ ಈ ಕಡೆ ಕಾವ್ಯ, ಪಾವನಿ, ಖುಷಿ. ಸಾರಾನೂ ಇರ್ಬೇಕಿತ್ತಲ್ವಾ? ಅದು ಸಾರಾ ಬೆಸ್ಟ್ ಫ್ರೆಂಡ್ ಮದ್ವೆ ಇದೆ ಅಂತ US ಹೋಗಿದ್ದಾಳೆ. ಆಮೇಲೆ ಬರ್ಕ ಅಣ್ಣ ಕರೆದ್ರು ಅಂತ ಹೋಗಿದ್ದಾಳೆ. ಹಲೋ ಸಿವಿಕ್ಸ್ ಅವ್ರೆ. ಅಯ್ಯೋ ಸಿವಿಕ್ಸ್ ಅಲ್ಲ, ನನ್ನ ಮರವಿನ ಬಾಮೈದ GK. GK ಐನೋ, ನನಗೆ ರಿಮೆಂಬರ್ ಇದೆ. GK ಅವ್ರೆ, ಅನುಜ್ ಯಾವಾಗ ಬರ್ತಾನೆ? ಅನುಜ್ ನನಗೆ ಮೆಸೇಜ್ ಮಾಡಿದ್ದಾನೆ, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಬಂದ್ಬಿಡ್ತೀವಿ ಅಂತ. ಅಲ್ಲಿವರೆಗೂ ನಾವು ನಮ್ಮ ಕೆಲಸ ಮಾಡ್ತಿರೋಣ. ಪಾವನಿ ಕಂದ ಬಾ. ಅನು ಬಾರಮ್ಮ. ನಿಂತ್ಕೊಳ್ಳಿ. ಏನಾಯ್ತು? ಗೊತ್ತಿಲ್ಲ ಅದು. ಏನಾಯ್ತು ಅನು? ಇಲ್ಲ, ಅದು ಇದ್ದಕ್ಕಿದ್ದ ಹಾಗೆ ನನಗೆ ಗಾಬರಿ ಆಗೋಯ್ತು. ನಿಮ್ಮನ್ನ ತಡಿಬೇಕು ಅಂತ ಅನ್ನಿಸ್ತು. ಯಾಕೋ ಗೊತ್ತಿಲ್ಲ. ಅದು ವಿಷಯ ಏನಂದ್ರೆ, ಹಿಂದೆ ಕೆಲವು ದಿನಗಳಲ್ಲಿ ನಡೆದಿರೋ ಸಂಘಟನೆಗಳು ಮನಸ್ಸಿಗೆ ಗಾಬರಿನ ಉಂಟು ಮಾಡಿರುತ್ತೆ. ಇಟ್ಸ್ ಆಲ್ ರೈಟ್, ಹಾಗಾಗಿರುತ್ತೆ ಬಿಡು. ಒಂದ್ ವೇಳೆ ಇದಕ್ಕೇನಾದ್ರೂ ಅರ್ಥ ಇದೆಯಾ? ನೋಡು, ಮುಂದಿನ ಕ್ಷಣ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ಅದನ್ನ ಯಾರಿಂದನೂ ತಡೆಯೋದಕ್ಕೂ ಆಗಲ್ಲ. ಭಯ ಪಡೋಂಥ ಅಗತ್ಯ ಇಲ್ಲ, ಗಾಬರಿ ಆಗೋಂಥದ್ದು ಬೇಕಾಗಿಲ್ಲ. ಏನೇ ಇದ್ರೂ ಅದನ್ನ ಕೃಷ್ಣನ ಮೇಲೆ ಬಿಟ್ಬಿಡೋಣ. ಏನೇ ಆದ್ರೂ ಒಳ್ಳೇದೇ ಆಗುತ್ತೆ. ಹೊರಡೋಣವಾ? ಹಾ. ಬಾ ಹೋಗೋಣ, ಎಲ್ಲರೂ ಕಾಯ್ತಾ ಇದ್ದಾರೆ.